ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಮಕೂರಿನ ಕೇಂದ್ರ ಭಾಗವಾಗಿರುವ ಸಿದ್ಧಗಂಗಾ ಮಠದ ಆವರಣದಲ್ಲಿದ್ದೀನಿ. 2026ರ ಜಾತ್ರೆ ಆರಂಭಗೊಂಡಿದೆ. ಈಗೆಲ್ಲ ರೈತರು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಎಲ್ಲ ಜಾಗನ ಮಾರ್ಕ್ ಮಾಡಿ ಹೋಗಿದ್ದಾರೆ. ಇವತ್ತು ಮಂಗಳವಾರ, ನಾನು ಮೊದಲನೇ ಸಲ ಬಂದಿದ್ದೀನಿ. ಈಗ ಈ ವರ್ಷದ 2026ರ ಜಾತ್ರೆ ಆರಂಭಗೊಂಡಿದೆ. ಇತಿಹಾಸ ಸುಪ್ರಸಿದ್ಧ ತುಮಕೂರು ಸಿದ್ಧಗಂಗಾ ಜಾತ್ರೆ ಈಗಾಗಲೇ ಆರಂಭಗೊಂಡಿದೆ. ಕರ್ನಾಟಕದ ನಾನಾ ಮೂಲೆಯಿಂದ ಈ ಜಾತ್ರೆಗೆ ಬರ್ತಾರೆ. ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಬಂದು ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ ಮತ್ತು ಈ ಜಾತ್ರೆಯ ಭಾಗ ಆಗ್ತಾರೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ ತಳಿ ಜಾಸ್ತಿ ಬರುತ್ತೆ. ಇಲ್ಲಿ ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ, ಖರೀದಿದಾರರು ಬರ್ತಾರೆ. ಇನ್ನು ಎಲ್ಲ ವರ್ಗದ ಜನರು ಇಲ್ಲಿಗೆ ಬಂದು ಈ ಸಂತೆಯ, ಈ ಜಾತ್ರೆಯ ಒಂದು ಸಡಗರವನ್ನು ವೃದ್ಧಿ ಮಾಡ್ತಾರೆ. ಸಿದ್ಧಗಂಗಾ ಜಾತ್ರೆ ಅಂದರೆ ಒಂದು ರೋಮಾಂಚನ, ಒಂದು ಪುಳಕ, ಒಂದು ಉತ್ಸಾಹ, ಒಂದು ಇತಿಹಾಸ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಇಂಡಿಯನ್ ಹಳ್ಳಿಕಾರ್ ಈಗಾಗಲೇ ಕರ್ನಾಟಕದ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದುಕೊಂಡು ಬರ್ತಾ ಇದೆ. ಯಾರ್ಯಾರು ನೋಡಿಲ್ಲ ಇಂಡಿಯನ್ ಹಳ್ಳಿಕಾರನ್ನ ನೋಡಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಖರವಾದ, ಸಹಜವಾದ ಮತ್ತು ತಲಸ್ಪರ್ಶಿಯಾದ ಖಚಿತ ಮಾಹಿತಿಯ, ಸಹಜ ಮಾಹಿತಿಯ ಒಂದು ಅಂಕಿ ಅಂಶಗಳನ್ನು ನೀಡುತ್ತಾ, ರೈತರ ಜೊತೆ ಅನುಸಂಧಾನ ಮಾಡ್ತಾ, ಕನ್ನಡಿಗರ ದೇಹ ಮನಸ್ಸಿಗೆ ಒಂದು ರಸದೌತಣವನ್ನು ನೀಡುವಂತಹ ಏಕೈಕ ಚಾನಲ್ ಇಂಡಿಯನ್ ಹಳ್ಳಿಕಾರ್. ಈ ಚಾನಲ್ ನೋಡಿ, ಉಳಿಸಿ, ಬೆಳೆಸಿ. ನೀವೆಲ್ಲಿಂದ ನೋಡ್ತಾ ಇದ್ದೀರಾ, ಯಾವ ರಾಜ್ಯದಿಂದ ನೋಡ್ತಾ ಇದ್ದೀರಾ, ಯಾವ ದೇಶದಿಂದ ನೋಡ್ತಾ ಇದ್ದೀರಾ, ಯಾವ ತಾಲೂಕಿಂದ ನೋಡ್ತಾ ಇದ್ದೀರಾ, ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ, ಯಾವ ರಾಜ್ಯದಿಂದ ನೋಡ್ತಾ ಇದ್ದೀರಾ, ಕಾಮೆಂಟಲ್ಲಿ ಊರು ತಿಳಿಸಿ. ನಮಗೂ ಒಂದು ಸಂತೋಷ ಆಗುತ್ತೆ. ಬನ್ನಿ ಜಾತ್ರೆ ಒಳಗೆ ಹೋಗೋಣ. ಈಗಾಗಲೇ ಬರ್ತಿದ್ದೇವೆ. ಗುರುವಾರದಿಂದ ಅಧಿಕೃತವಾಗೆಲ್ಲ ದನಗಳು ಸೇರ್ಕೊಳ್ತಿದ್ದೇವೆ. ಎಲ್ಲ ರೈತರು ತಮ್ಮ ಜಾಗವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಯಜಮಾನ್ರೆ, ಯಾವ ಊರು? ಕೋಟಗೆರೆ. ಏನು ತೊಗೊಳಕ್ ಬಂದ್ರಿ ಸರ್? ದನ ಮಾರಕ್ಕೆ ಬಂದಿದ್ದೀರಾ? ಒಂದೇ ಜೊತೆನಾ? ಇನ್ನು ಬರ್ತಾವ? ಓಹೋ, ಸರಿ. 5 ಜೊತೆ. ಹಾಂ. ಇದು ಮೊನ್ನೆ ಜೊತೆನಾ? ಹಾಂ. ಬರ್ಲಿ. ನಾಳೆ ಬರ್ತಾವ, ನಾಡ್ದು ಬರ್ತಾವ? ಇವತ್ತೇ ಬರ್ತಾವ? ಅಚ್ಚಾ. ಹಾಂ. ಖಂಡಿತ. ಏನು ಬೆಲೆ ಕಟ್ಟಿರ ಸರ್ ಇವೆರಡು? 3.5 ಲಕ್ಷ. ಹಳ್ಳಿಕಾರ ಅಲ್ವಾ? ಅಲ್ಲೂ 4 ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ ಅಲ್ವಾ? 4-5 ಜೊತೆ ತೊಗೊಂಬಂದು ಮಾರಾಟ ಆಗಲಿ, ಇನ್ನೂ ತೊಗೊಂಡೋಗಿ ಅಲ್ವಾ? ಹಾಂ. ಹೌದಾ? ಆಯ್ತು, ಮಾಡಿ. ಹೌದಾ? ಹಾಂ, ಮಾಡಿ, ಮಾರಾಟ ಮಾಡಿ, ತಗೊಳ್ಳಿ. ಹಳ್ಳಿಕಾರ ತಳಿನ ಉಳಿಸ್ಬೇಕು ಅಲ್ವಾ? ಮನೆ ಮುಂದೆ ಒಂದು ಹಳ್ಳಿಕಾರ ಸಹ ಇದ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ? ನಿಮ್ಮ ಹೆಸರು? ರಮೇಶ್ ಅಂತ. ನಂಬರ್ ಇದೆಯಾ? ಫೋನ್ ನಂಬರು? ಹಾಂ, ಕೊಡಿ. 91 48 1313 ರಮೇಶ, ಕೋಟಗೆರೆ. ಹಾಕ್ತೀನಿ. ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. 2026 ಒಳ್ಳೆ ಲಾಭ ತರಲಿ ನಿಮಗೆ. ನಾಳೆ ಬರ್ತೀನಿ ನಾನು. ಏನೆಲ್ಲ ಗೊಂತ ಹಾಕೋಬಿಟ್ಟಾರಲ್ಲ ಅಲ್ಲಿ ಅಲ್ವಾ ಯಜಮಾನ್ರೆ? ಎಲ್ಲ ಗೊಂತ ಹಾಕ್ಬಿಟ್ಟಾರಲ್ವಾ? ಅಲ್ವಾ? ಹಾಂ.
ಹೌದಾ? ಎಷ್ಟು ಜೊತೆ ತೊಗೊಂಬರ್ತೀರಾ? ನಾವು ಒಂದು 8 ಜೊತೆ. 8 ಜೊತೆ. ಇನ್ನೂ ತೊಗೊಂಬಂದಿಲ್ಲ? ಇಲ್ಲ ಬಿಟ್ಟಿಲ್ಲ. ಅದೇ ಗೊತ್ತಾಯ್ತು ನೆನ್ನೆ ಸಲ ಆಯ್ತಾಯ್ತು. ಗೊಂದು ಹಾಕಿದ್ದೀರಾ? ಈಗ ನೆಡ್ತಾ ಇದ್ದೀವಿ. ಎಲ್ಲಿ? ಅಲ್ಲ ಆ ಕಡೆ ಬಿದ್ದಿದ್ದಲ್ಲ, ಇದು ಬೇರೆ. ಇದು ಬೇರೆ ಅವ್ರದ್ದು. ಬೇರೆ ಇದು ಅದು ಆ ಜಾಗ ನಿಮ್ಮದು? ನಮ್ದು ಆ ಕಡೆ ಜಾಗ. 8 ಜೊತೆನಾ? ಒಂದು 8 ಜೊತೆ. ಎಲ್ಲ ಹಳ್ಳಿ ಕಾರ್ ತಳಿನಾ? ಹಳ್ಳಿ ನಾಟಿ. ಅದೇ ಹಳ್ಳಿ ಕಾರ್ ಅಂತೀವಿ. ಮಠಕ್ಕೆ ಕೊಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹೋಗಿ ಬನ್ನಿ ಮನೆಗಿತ್ತು, ಹೋಗಿ ಬನ್ನಿ. ಊಟ ಮಾಡಿ. ಹೌದು ಹೇಳಿ. ಅಲ್ಲಿ ಸಾವಿರಾರು ಜನ ಊಟ ಮಾಡ್ತಾರೆ, ಅಲ್ಲಿ ಉಪಯೋಗ ಆಗುತ್ತೆ, ಪುಣ್ಯ ಬರುತ್ತಲ್ಲ ಸರ್, ಅದು ಇಂಪಾರ್ಟೆಂಟು. ನಾಗವಲ್ಲಿ ಅಂದರೆ ತುಮಕೂರು ಮಲ್ಲಿಕಾರ್ಜುನ ಊರು, ತುಮಕೂರು ತಾಲೂಕು ಅಲ್ವಾ? ಗುಬ್ಬಿ ಬಸಳ್ಳಿ. ಸರಿ. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಮಕೂರಿನ ಸಿದ್ಧಗಂಗಾ ಮಠದ ಆವರಣದಲ್ಲಿದ್ದೀನಿ. 2026 ಜಾತ್ರೆ ಆರಂಭಗೊಂಡಿದೆ. ರೈತರು ಎಲ್ಲ ಗೊಂತು ಹಾಕ್ಕೊಳ್ತಿದ್ದಾರೆ, ಜಾಗ ಮಾಡ್ಕೊಳ್ತಿದ್ದಾರೆ. 2 ದಿನ ಆದಮೇಲೆ ಗುರುವಾರ ದನಗಳು ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಇತಿಹಾಸ ಪ್ರಸಿದ್ಧ, ವಿಶ್ವ ಪ್ರಸಿದ್ಧ ಸಿದ್ಧಗಂಗಾ ಜಾತ್ರೆ 2026 ಆರಂಭಗೊಂಡಿದೆ. ಎಲ್ಲರೂ ಗೊಂತು ಹಾಕ್ಕೊಂಡಿದ್ದಾರೆ, ಜಾಗ ಮಾಡ್ಕೊಂಡಿದ್ದಾರೆ, ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಈ ಜಾತ್ರೆಗೆ, ಈ ದನಗಳ ಜಾತ್ರೆಗೆ ಕರ್ನಾಟಕದ ಮೂಲೆಯಿಂದ ಬರ್ತಾರೆ. ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತೊಗೊಂಬರ್ತಾರೆ, ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ, ಈ ಜಾತ್ರೆಯ ಭಾಗ ಆಗ್ತಾರೆ. ನಾನಿವತ್ತು ಮೊದಲನೇ ಸಲ ಬಂದಿದ್ದೀನಿ, ಅಂದರೆ ಈ ವರ್ಷದ ಮೊದಲನೇ ಸಲ, 3ನೇ ತಾರೀಕು 3/2/2026 ಫಸ್ಟ್ ವಿಡಿಯೋ ಮಾಡೋಕ್ಕಂತ ಬಂದಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಇಂಡಿಯನ್ ಹಳ್ಳಿ ಕಾರ್ ಈಗಾಗಲೇ ಕರ್ನಾಟಕದ ಕನ್ನಡಿಗರ ಜನಮಾನಸದಲ್ಲಿ ಈಗಾಗಲೇ ಹೆಸರನ್ನು ಮಾಡಿದೆ. ತುಂಬ ನಿಖರವಾದ, ಸ್ಪರ್ಶವಾದ, ತಲಸ್ಪರ್ಶಿಯಾದ ಒಂದು ಸಹಜವಾದ ಮಾಹಿತಿಯನ್ನು ನೀಡುವಂತಹ ಚಾನಲ್, ಏಕೈಕ ಚಾನಲ್ ಇಂಡಿಯನ್ ಹಳ್ಳಿ ಕಾರ್. ಈ ಚಾನಲ್ ನೋಡಿ, ಉಳಿಸಿ, ಬೆಳೆಸಿ, ಪ್ರೋತ್ಸಾಹಿಸಿ. ಯಾರ್ಯಾರು ಈ ಚಾನಲ್ನ ಇದುವರೆಗೂ ನೋಡಿಲ್ವಾ, ಸಬ್ಸ್ಕ್ರೈಬ್ ಮಾಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಡಿಯನ್ ಹಳ್ಳಿ ಕಾರ್ ನೋಡಿ. ಈಗಾಗಲೇ ರೈತರು ಬರ್ತಿದ್ದಾರೆ, ಅವ್ರ ಜಾಗ ಮಾಡ್ಕೊಳ್ತಿದ್ದಾರೆ. ಅದಾದಮೇಲೆ ದನಗಳು ಬರ್ತವೆ. ಆರಾಮ.